ಮೂಲ ಅಂಶಗಳು ವಿದ್ಯಾರ್ಥಿಗಳೇ, ಇಲ್ಲಿ ನಮಗೆ ದೊರೆಯುವಂತಹ ಸಮಾಂತರ ಶ್ರೇಣಿಯನ್ನು ನಾವು ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ. ಹಾಗಾದರೆ ಸಮಾಂತರ ಶ್ರೇಣಿ, ನಾವು ಮೊದಲು ಸಮಾಂತರ ಶ್ರೇಣಿ ಅಂದರೆ ಏನು, ಸಮಾಂತರ ಶ್ರೇಣಿಯಲ್ಲಿ ಬರುವಂಥ ಕೆಲವೊಂದಿಷ್ಟು ವಿಧಾನಗಳನ್ನು ನಾವು ಅಧ್ಯಯನ ಮಾಡಿ ತದನಂತರ ಇಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ನಾವು ಸರಿಯಾಗಿ ಉತ್ತರಿಸೋಣ ವಿದ್ಯಾರ್ಥಿಗಳಿಗೆ. ಸಮಾಂತರ ಶ್ರೇಣಿ ಅಂದರೆ ಏನು? ಶ್ರೇಣಿ ಅಂದರೆ ಒಂದು ನಿರ್ದಿಷ್ಟ ನಿಯಮಕ್ಕನುಸಾರವಾಗಿ ರಚಿಸಲ್ಪಟ್ಟಂತಹ ವ್ಯವಸ್ಥಿತ ರಚನೆ ಅಥವಾ ಸಂಖ್ಯೆಗಳ ಸಮೂಹವನ್ನು ನಾವು ಶ್ರೇಣಿ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಶ್ರೇಣಿ ಸ್ರೆಡ್ಸ್ ಅಂತ ಪ್ರೋಗ್ರೆಷನ್. ಹಾಗಾದರೆ ಇಲ್ಲಿ ನಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಮಾಂತರ ಶ್ರೇಣಿ ವಿದ್ಯಾರ್ಥಿಗಳೇ. ಹಾಗಾದರೆ ಸಮಾಂತರ ಶ್ರೇಣಿಯ ಕೆಲವೊಂದಿಷ್ಟು ನಾವು ಸಮಾಂತರ ಶ್ರೇಣಿಯ ಒಂದು ಕೆಲವೊಂದಿಷ್ಟು ಮೂಲ ಅಂಶಗಳನ್ನು ನಾವು ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಸಮಾಂತರ ಶ್ರೇಣಿ ಮುಂದಿನ ಘಟಕ ಸಮಾಂತರ ಶ್ರೇಣಿ ವಿದ್ಯಾರ್ಥಿಗಳೇ. ಹಾಗಾದರೆ ಸಮಾಂತರ ಶ್ರೇಣಿ, ಸಮಾಂತರ ಶ್ರೇಣಿಯಲ್ಲಿ ಒಂದು ಅಂಕದ ಎರಡು ಪ್ರಶ್ನೆಗಳು, ಒಂದು ಅಂಕದ ಎರಡು ಪ್ರಶ್ನೆಗಳು ಮತ್ತು ಎರಡು ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆ ವಿದ್ಯಾರ್ಥಿಗಳೇ. ಒಟ್ಟು 8 ಅಂಕ, ಬಹಳಷ್ಟು ಪ್ರಮುಖವಾದಂಥದ್ದು. ಮತ್ತು ಇಲ್ಲಿ ಕೆಲವೊಂದಿಷ್ಟು ನಮಗೆ ಏನು ಮಾಡುವಂಥದ್ದಂದರೆ ಆಯ್ಕೆಯಾಗಿ ಅನ್ವಯ ಪ್ರಶ್ನೆಗಳು ಕೇಳುವಂಥ ಸಾಧ್ಯತೆಗಳು ಈ ಒಂದು ಘಟಕದಲ್ಲಿ ಹೆಚ್ಚಿನ ಅವಕಾಶಗಳಿದೆ ವಿದ್ಯಾರ್ಥಿಗಳೇ. ಯಾವುದೇ ಗೊಂದಲಕ್ಕೀಡಾಗದೆ ಅತ್ಯಂತ ಸುಲಭವಾಗಿ ಸಮಾಂತರ ಶ್ರೇಣಿಯನ್ನು ನಾವಿಲ್ಲಿ ಅಧ್ಯಯನ ಮಾಡೋಣ. ಹಾಗಾದರೆ ಸಮಾಂತರ ಶ್ರೇಣಿ ಅಂದರೆ ಏನು? ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರವಾಗಿದ್ದರೆ, ಅಂದರೆ ಒಂದು ಹಿಂದಿನ ಪದ ಅದಕ್ಕೆ ನಿರ್ದಿಷ್ಟವಾದ ಸಂಖ್ಯೆಯನ್ನು ಸೇರಿಸುವುದರೊಂದಿಗೆ ಮುಂದಿನ ಪದವನ್ನು ಪಡೆಯೋದಕ್ಕೆ, ಅಥವಾ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರವಾಗಿದ್ದರೆ ಅಂತಹ ಒಂದು ಶ್ರೇಣಿಯನ್ನು ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಸಮಾಂತರ ಶ್ರೇಣಿ ಎಂದಾಗ ಸಮಾಂತರ ಶ್ರೇಣಿಯ ಪದಗಳನ್ನು A1, A2, A3, A4 ಅಪ್ ಟು ಡ್ಯಾಶ್ AN ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಸಮಾಂತರ ಶ್ರೇಣಿಯ ಪದಗಳು ಅಂಥೇಳಿ A1, A2, A3, A4 ಅಪ್ ಟು ಡ್ಯಾಶ್ AN. ಇಲ್ಲಿ ವಿದ್ಯಾರ್ಥಿಗಳೇ ಮೊದಲ ಪದವನ್ನು ಎ ಅಂತ ಕರಿತೀವಿ ಅಥವಾ A1 ಅಥವಾ ಎ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಸಾಮಾನ್ಯ ವ್ಯತ್ಯಾಸ ಡಿ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಸಾಮಾನ್ಯ ವ್ಯತ್ಯಾಸ ಡಿ ಮತ್ತು AN ಅನ್ನು ಕೊನೆಯ ಪದ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳಿಗೆ. ಸಮಾಂತರ ಶ್ರೇಣಿ, ಹಾಗಾದರೆ ಸಮಾಂತರ ಶ್ರೇಣಿ ಅಂದರೆ ಈಗಾಗಲೇ ನಾವು ಅಧ್ಯಯನ ಮಾಡಿದ್ವಿ ವಿದ್ಯಾರ್ಥಿಗಳೇ, ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರವಾಗಿರಬೇಕು. ಹಾಗಾದರೆ ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರವಾಗಿರುವುದಂದರೆ ಯಾವ ಥರ? ಉದಾಹರಣೆ ನಾವಿಲ್ಲಿ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಉದಾಹರಣೆ 2, 4, 6, 8 ಅಪ್ ಟು ಡ್ಯಾಶ್ ಇನ್ಫಿನಿಟಿ, ಅನಂತತೆವರೆಗೂ ಅಂಥೇಳಿ ನಾವು ಕರಿತೀವಿ ವಿದ್ಯಾರ್ಥಿಗಳೇ. ಈಗಾಗಲೇ ನೀವು ಪರಿಮಿತ ಸಮಾಂತರ ಶ್ರೇಣಿ, ಅಪರಿಮಿತ ಸಮಾಂತರ ಶ್ರೇಣಿ ಬಗ್ಗೆ ಅಧ್ಯಯನ ಮಾಡಿದ್ರಿ ವಿದ್ಯಾರ್ಥಿಗಳೇ. ಇಲ್ಲಿ ಕೆಲವೊಂದಿಷ್ಟು ನೇರವಾಗಿ ನಾವು ಪ್ರಶ್ನೆಗಳನ್ನು ತೆಗೆದುಕೊಂಡು ನಿಮಗೆ ಅತ್ಯಂತ ಸುಲಭವಾಗಿ ಅಂಕವನ್ನು ತೆಗೆದುಕೊಳ್ಳುವಂಥದ್ದು ವಿದ್ಯಾರ್ಥಿಗಳೇ. ಮೊದಲನೇ ಪದ ಯಾವಾಗಲೂ A1, A2, A3, A4 ಆಗಿರುತ್ತೆ ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ನಾವು ಸಮಾಂತರ ಶ್ರೇಣಿಯನ್ನು ತೆಗೆದುಕೊತೀವಿ. ಇನ್ನು ಸಮಾಂತರ ಶ್ರೇಣಿಯ ಅತ್ಯಂತ ಬಹುಮುಖ್ಯವಾದಂಥದ್ದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅಥವಾ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ AP. ಈ ಸಾಮಾನ್ಯ ರೂಪ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ AP ಅಂತ ಕರಿಬೋದು ವಿದ್ಯಾರ್ಥಿಗಳೇ. A ಪ್ಲಸ್ ಡಿ, A ಪ್ಲಸ್ 2D ಅಪ್ ಟು ಡ್ಯಾಶ್ A ಪ್ಲಸ್ n-1 ಇಂಟು ಡಿ ಸಮಾಂತರ ಶ್ರೇಣಿಯ ಸಾಮಾನ್ಯ ಪದ ಅಥವಾ ಸಾಮಾನ್ಯ ರೂಪ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಇಲ್ಲಿ ಮೊದಲನೇ ಪದ ಎ ಆಗಿರುತ್ತೆ, ಸಾಮಾನ್ಯ ವ್ಯತ್ಯಾಸ ಡಿ ಆಗಿರುತ್ತೆ ಮತ್ತು
ಎನ್ ಕೊನೆಯ ಪದ ಆಗಿರುತ್ತೆ. ಇಲ್ಲಿ ಡಿ ಅನ್ನೋದು ವಿದ್ಯಾರ್ಥಿಗಳೇ, ಡಿ ಅಂತಂದರೆ ನಮಗೆ A2 - A1 ಅಂಥೇಳಿ ಸಾಮಾನ್ಯ ವ್ಯತ್ಯಾಸ. ಕಾಮನ್ ಡಿಫ್ರೆನ್ಸ್ ಈಸ್ ದ ಡಿಫ್ರೆನ್ಸ್ ಆಫ್ ಟೂ ನಂಬರ್ಸ್ ಇನ್ ಬಿಟ್ವೀನ್ ಡಿಫ್ರೆನ್ಸ್ ಆಫ್ ಟೂ ನಂಬರ್ಸ್ ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಡಿ ಈಸ್ ಈಕ್ವಲ್ ಟು A2 - A1. A2 - A1 ಅಂದರೆ ಮುಂದಿನ ಪದ ಮೈನಸ್ ಹಿಂದಿನ ಪದ. ಈಗಾಗಲೇ ನಾವು ಅಧ್ಯಯನ ಮಾಡಿದಂತೆ ಮುಂದಿನ ಪದ ಮೈನಸ್ ಹಿಂದಿನ ಪದವನ್ನು ತೆಗೆದುಕೊಳ್ಳುವಂಥದ್ದು ವಿದ್ಯಾರ್ಥಿಗಳೇ. ತದಾದ ನಂತರ ಇಲ್ಲಿ ನಾವು ಬಹುಮುಖ್ಯವಾಗಿ ನೆನಪಿಟ್ಟುಕೊಳ್ಳುವಂಥದ್ದು ಅಂದರೆ ವಿದ್ಯಾರ್ಥಿಗಳೇ, ಇಲ್ಲಿ ಬರುವಂತಹ ಸೂತ್ರವನ್ನು ನಾವು ಪ್ರತಿಯೊಂದು ಘಟಕದಲ್ಲಿ ಬರುವಂತಹ ಸೂತ್ರಗಳನ್ನು ಅತ್ಯಂತ ಮನನವಾಗಿ ನಾವು ನೆನಪಿಟ್ಟುಕೊಂಡಾದ್ರಾಗ ವಿದ್ಯಾರ್ಥಿಗಳೇ ಅಂಕವನ್ನು ನಾವು ಸುಲಭವಾಗಿ ಪಡೆಯುವಂಥದ್ದು. ಪ್ರತಿಯೊಂದು ಸೂತ್ರವನ್ನು ಪ್ರತಿ ಘಟಕದಿಂದ ಬರುವಂತಹ ಎಲ್ಲ ಸೂತ್ರಗಳನ್ನು ನಾವು ಒಂದು ಕಡೆ ನಾವು ಅದನ್ನು ಬರೆದುಕೊಂಡು ಅದನ್ನು ಸರಿಯಾಗಿ ನಾವು ಪ್ರತಿದಿನ ಮನನ ಮಾಡುತ್ತಾ ಇದ್ದಾಗ ವಿದ್ಯಾರ್ಥಿಗಳೇ ಅತ್ಯಂತ ಸುಲಭವಾಗಿ ಗಣಿತದಲ್ಲಿ 100ಕ್ಕೆ 100 ಯಾವುದಾದ್ರೂ ಒಂದು ವಿಷಯ 100ಕ್ಕೆ 100 ತೆಗೆದುಕೊಳ್ಳುವಂಥ ವಿಷಯ ಯಾವುದಾದ್ರೂ ಇದ್ದರೆ ಅದು ಕೇವಲ ಗಣಿತ ವಿದ್ಯಾರ್ಥಿಗಳೇ. ಗಣಿತದ ನೋಡುವ ದೃಷ್ಟಿಯನ್ನು ನಾವು ಅತ್ಯಂತ ವಿಶಾಲವಾಗಿ ಮತ್ತು ದೃಷ್ಟಿಯನ್ನು ನಾವು ಸಹಕರಿಸಿದಾಗ ಅಥವಾ ಅತ್ಯಂತ ಸುಲಭವಾದಂತಹ ವಿಷಯ ಅಥವಾ ಅದನ್ನು ಅತ್ಯಂತ ಪ್ರಯತ್ನದಿಂದ ನಾವು ಅಥವಾ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅನ್ನುವಂಥ ನಿಯಮದ ಪ್ರಕಾರ ನಾವು ಅತ್ಯಂತ ಸುಲಭವಾಗಿ ಅದನ್ನು ಪ್ರತಿದಿನವೂ ನಾವು ಗಣಿತವನ್ನು ಕಲಿತಾ ಬಂದಾಗ ವಿದ್ಯಾರ್ಥಿಗಳು ಅತ್ಯಂತ ಸುಲಭವಾದಂಥ ವಿಷಯವಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ ನಾವು ಮುಂದೆ ನಾವು ಏನು ಮಾಡೋದು ಅಂತಂದರೆ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಎನ್ನನೆಯ ಪದ ಎನ್ ಈಸ್ ಈಕ್ವಲ್ ಟು A + n - 1 × D ಅನ್ನುವಂಥದ್ದು. ಇಲ್ಲಿ ಎನ್ ಈಗಾಗಲೇ ಹೇಳಿದಂತೆ ಕೊನೆಯ ಪದ ವಿದ್ಯಾರ್ಥಿಗಳೇ. ಇಲ್ಲಿ ಎ ಮೊದಲ ಪದ ವಿದ್ಯಾರ್ಥಿಗಳೇ, ನಂತರ ಎನ್ ಪದ ವಿದ್ಯಾರ್ಥಿಗಳೇ, ಎನ್ ಅನ್ನೋದು ಪದ, ನಂತರ ಡಿ ಸಾಮಾನ್ಯ ವ್ಯತ್ಯಾಸವಾಗಿರುತ್ತೆ. ಈ ಸೂತ್ರ ಅತ್ಯಂತ ನೆನಪಿಟ್ಕೊಳ್ಳುವಂಥದ್ದು ವಿದ್ಯಾರ್ಥಿಗಳೇ. ತದಾದ ನಂತರ ಅವುಗಳ ಮೊತ್ತ, ಇದು ಎನ್ನನೇ ಪದವನ್ನು ಕಂಡುಹಿಡಿಯುವ ಸೂತ್ರ. ಆದರೆ ಇನ್ನು ಪದಗಳ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ SN ಸಮ್ ಆಫ್ ನಂಬರ್ಸ್ ಈಕ್ವಲ್ ಟು SN ಈಕ್ವಲ್ ಟು n/2 2a + n - 1 × D ವಿದ್ಯಾರ್ಥಿಗಳೇ. ಈ ಸೂತ್ರವನ್ನು ಕೂಡ ನಾವು ನೆನಪಿಟ್ಕೋಬೇಕಾಗುತ್ತೆ. ತದನಂತರ ಇನ್ನೊಂದು ನಾವು ಇದರಲ್ಲಿ ಮುಖ್ಯವಾಗಿ ಬರುವಂಥದ್ದು SN ಈಸ್ ಈಕ್ವಲ್ ಟು n/2 a + an ಅಂತ ಬರೆದುಕೊಳ್ಬೋದು ವಿದ್ಯಾರ್ಥಿಗಳೇ. ತದಾದ ನಂತರ ಇನ್ನೊಂದು ನಾವು ನೆನಪಿಟ್ಕೊಳ್ಳೋದಂತಂದರೆ ವಿದ್ಯಾರ್ಥಿಗಳೇ, ಇಲ್ಲಿ SN ಈಸ್ ಈಕ್ವಲ್ ಟು n/2 a + l. n ಅಥವಾ an ಅಥವಾ l ಅನ್ನು ನಾವು ಏನಂತೀವಿ ವಿದ್ಯಾರ್ಥಿಗಳೇ, ಕೊನೆಯ ಪದ ಅಂತ ಕರಿತಾ ಇದ್ದೀವಿ. ಇಷ್ಟು ಸೂತ್ರಗಳನ್ನು ನಾವು ನೆನಪಿನಲ್ಲಿ ಇಟ್ಕೊಂಡ್ಬಿಟ್ರೆ ವಿದ್ಯಾರ್ಥಿಗಳೇ ಅತ್ಯಂತ ಸುಲಭವಾಗಿ ಸಮಾಂತರ ಶ್ರೇಣಿಯಲ್ಲಿ 8 ಅಂಕವನ್ನು ಸುಲಭವಾಗಿ ತೆಗೆದುಕೊಳ್ಳುವಂಥದ್ದು ವಿದ್ಯಾರ್ಥಿಗಳೇ. ಹಾಗಾದರೆ ನಾವು ಇವತ್ತಿನ ದಿನ ಈಗಾಗಲೇ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ, ಅಲ್ಲಿ ಬರುವಂತಹ ಸೂತ್ರಗಳನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅದನ್ನು ನಾವು ಬರೆತೆಗೆಯೋದ್ರ ಮೂಲಕ ಪ್ರತಿದಿನ ಅದನ್ನು ನಾವು ಒಂದು ಬಾರಿ ಆಲಿಸೋದ್ರ ಮೂಲಕ ಸೂತ್ರವನ್ನು ನಾವು ಸುಲಭವಾಗಿ ನೆನಪಿನಲ್ಲಿ ಇಟ್ಕೋಬೋದು ವಿದ್ಯಾರ್ಥಿಗಳೇ. ಆ ಸೂತ್ರವನ್ನು ಯಾವ ರೀತಿ ನಾವು ಅದನ್ನು ಆ ಒಂದು ಕೊಟ್ಟಂಥ ಪ್ರಶ್ನೆಗೆ ನಾವು ಬಳಸಿಕೊಳ್ಳುವುದು ಅನ್ನೋದನ್ನು ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ನಮಗೆ ಬಹಳ ಮುಖ್ಯವಾಗಿರುವಂಥದ್ದು ಅಂದರೆ ಈಗಾಗಲೇ ಹೇಳಿದಂತೆ ಗಣಿತದಲ್ಲಿ ನಮಗಿರುವಂತಹ ಕೆಲವು ನ್ಯೂನ್ಯತೆಗಳು ಅಂತ ಕರಿತೀನಿ ವಿದ್ಯಾರ್ಥಿಗಳೇ. ನ್ಯೂನ್ಯತೆ ಅಥವಾ ತಪ್ಪು ಕಲ್ಪನೆ ಅಂತ ಹೇಳ್ಬೋದು. ಏನಪ್ಪ ತಪ್ಪು ಕಲ್ಪನೆ ಅಂತಂದರೆ ಗಣಿತ ಬಹಳಷ್ಟು ಕಠಿಣವಾದ ವಿಷಯ. ಇದನ್ನು ನಾವು ಮೊದಲು ನಮ್ಮ ತಲೆಯಿಂದ ಅರ್ಪಿಸಬೇಕಾಗಿದೆ ವಿದ್ಯಾರ್ಥಿಗಳು. ಅಂದರೆ ತಲೆಯಿಂದ ದೂರ ಕಳಿಸಬೇಕಾಗಿದೆ. ಅಂದಾಗ ಮಾತ್ರ ಗಣಿತ ಸುಲಭವಾಗಿ ಅಧ್ಯಯನ ಅಥವಾ ಅರ್ಥವಾಗುವಂಥದ್ದು ವಿದ್ಯಾರ್ಥಿಗಳು.